ಹೇಗೆ ಅನ್ನೋದನ್ನು ಇಲ್ಲಿ ಭಕ್ತ ಪ್ರಹ್ಲಾದ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಹೇಗೆ ಪ್ರೀತಿಯಿಂದ ಆರಂಭವಾಗಿ ನಂಬಿಕೆ ನಂತರ ಶರಣಾಗತಿ ರೂಪ ತೆಗೆದುಕೊಳ್ಳುತ್ತೆ. ಭಗವಂತನೇ ಆವಾಗ ಎಲ್ಲವೂ ಕೂಡ ಆಗಿದ್ದಾನೆ ಎಂಬ ಅನುಭವಕ್ಕೆ ಕೊನೆಗೆ ಬರುತ್ತೆ. ಅಲ್ಲಿ ಆತ್ಮ ನಿವೇದನೆಯನ್ನು ಮಾಡಿಕೊಳ್ತಾನೆ ಅನ್ನೋದನ್ನು ನಾವು ನೋಡ್ತೇವೆ. ಶ್ರೀರಾಮಕೃಷ್ಣ ಪರಮಹಂಸರು ಕೂಡ ಭಗವಂತನನ್ನು ಪಡೆಯಲು ನಿಜವಾಗಿ ಬೇಕಾಗಿರುವಂತಹದ್ದು ಪ್ರೀತಿ ಅಂತ ಹೇಳ್ತಾರೆ. ಭಗವಂತನ ಮೇಲೆ ನಿಜವಾದ ಪ್ರೀತಿ ಉದಯಿಸಿದರೆ ಲೋಕದ ಉಳಿದ ಆಕರ್ಷಣೆಗಳು ತನ್ನಷ್ಟಕ್ಕೆ ತಾನೇ ಕಳೆದುಕೊಂಡು ಹೋಗುತ್ತೆ. ಹಾಗಾಗಿ ನಾವು ಪೂರ್ವಕ್ಕೆ ಹೋದಷ್ಟು ಪಶ್ಚಿಮದಿಂದ ದೂರ ಹೋಗ್ತೀವಿ, ಭಗವಂತನ ಕಡೆ ಹೋದಷ್ಟು ನಾವು ಲೌಕಿಕ ಆಸಕ್ತಿಗಳು ಕಡಿಮೆ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ. ನಮ್ಮ ಮನುಷ್ಯರ ಒಬ್ಬೊಬ್ಬರ ಸ್ವಭಾವ ಒಂದೊಂದು ರೀತಿ. ಹಾಗಾಗಿ ಇಲ್ಲಿ ಭಕ್ತ ಪ್ರಹ್ಲಾದ ಬೇರೆ ಬೇರೆ ರೀತಿಯಂಥ ಸಾಧನೆಯನ್ನು ನಾವು ಒಂದೇ ರೀತಿಯಲ್ಲ, ಟೈಲರ್ ಮೇಡ್ ಪ್ರಾಡಕ್ಟ್ ಫಾರ್ ಎವರಿಬಡಿ ಅನ್ನೋದಲ್ಲ. ಅದು ಪ್ರತಿಯೊಬ್ಬರೂ ಕೂಡ ಸಾಧನೆಯನ್ನು ಒಂದೊಂದು ರೀತಿಯಲ್ಲಿ ಮಾಡ್ಬೋದು. ಹಾಗಾಗಿ ಮನುಷ್ಯನ ಸ್ವಭಾವ ಬೇರೆಯಾಗಿರೋದ್ರಿಂದ ಅವರ ಭಕ್ತಿಯನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು. ಯಾರಿಗೋ ಭಜನೆಯಿಂದ, ಯಾರಿಗೋ ಸೇವೆಯಿಂದ, ಯಾರಿಗೋ ಕೀರ್ತನೆಯಿಂದ, ಅಥವಾ ಧ್ಯಾನದಿಂದ, ಅಥವಾ ಸಂಪೂರ್ಣ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವುದರಿಂದ ಅವನು ಭಗವಂತನ ಕಡೆ ಹೋಗ್ತಾನೆ ಅನ್ನೋದನ್ನು ಈ 9 ವಿಧಗಳಲ್ಲಿ ಭಕ್ತ ಪ್ರಹ್ಲಾದ ಹೇಳಿರುವಂತಹದ್ದು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ. ಈ 9 ವಿಧಗಳಾದಂಥದ್ದು ಏನು ಅಂತ ತಿಳ್ಕೊಳ್ಳೋಣ.